ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಕರ್ತನ ದೀನತೆಯನ್ನು ಮತ್ತು ಸಾತ್ವಿಕತೆಯನ್ನು ಕಲಿಯುವುದು ಬಹಳ ಮುಖ್ಯ ಆಗಿದೆ. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 5ರಲ್ಲಿ ನಾವು ನೋಡ್ತೇವೆ, ಸಾತ್ವಿಕರು ಧನ್ಯರು, ಯಾಕೆಂದರೆ ಅವರು ಭೂಮಿಯನ್ನು ಬಾಧ್ಯವಾಗಿ ಹೊಂದಿದವರು. ಇಲ್ಲಿ ಸಾತ್ವಿಕತೆಯನ್ನು ಹೊಂದಿದವರು ತಮ್ಮನ್ನು ತಾವು ತಗ್ಗಿಸಿಕೊಂಡವರು ಧನ್ಯರು, ಯಾಕೆಂದರೆ ಅವರು ಈ ಭೂಲೋಕದ ಬಾಧ್ಯತೆಯನ್ನು ಪಡೆಯುವವರು. ಈ ವಚನವನ್ನು ಗಮನಿಸುವಾಗ ತಮ್ಮ ಹಕ್ಕು ಬಾಧ್ಯತೆಗಳಿಗಾಗಿ ಹೋರಾಡುವುದಿಲ್ಲವೋ, ಯಾರು ತಮಗಾದ ಅನ್ಯಾಯಕ್ಕೆ ಪ್ರತಿಕಾರವನ್ನು ತೀರಿಸುವುದಿಲ್ಲವೋ ಅಂಥವರ ಬಗ್ಗೆ ಉಲ್ಲೇಖಿಸಿದಂತಿದೆ ಎಂಬುದಾಗಿ ನಾವು ಇದನ್ನು ಧ್ಯಾನ ಮಾಡಬೇಕಾಗ್ತದೆ ಪ್ರಿಯರೇ. ಏಕೆಂದರೆ ನಿರಾಕರಿಸಲ್ಪಟ್ಟು ಸಾತ್ವಿಕತೆಯನ್ನು ತೋರಿಸುವಂಥದ್ದು, ಆತನು ತನ್ನನ್ನು ಶಪಿಸಿದವರನ್ನು ಶಪಿಸಲಿಲ್ಲ. ಆತನು ತನ್ನನ್ನು ಶಿಲುಬೆಗೆ ಹಾಕಿದವರ ವಿರುದ್ಧ ನ್ಯಾಯ ತೀರ್ಪಿಗಾಗಿ ದೇವರೊಡನೆ ಪ್ರಾರ್ಥಿಸಲಿಲ್ಲ. ಮತ್ತಾಯ ಪತ್ರಿಕೆ 11ನೇ ಅಧ್ಯಾಯ 29 ನಾವು ನೋಡುವುದಾದರೆ, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ರಿ, ಯಾಕೆಂದರೆ ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳಿರಿ. ನಾನು ಸಾತ್ವಿಕನು, ದೀನ ಮನಸ್ಸು, ನನ್ನಿಂದ ನೀವು ಕಲಿತುಕೊಳ್ಳಿ. ನನ್ನಲ್ಲಿ ದೀನತೆ ಮತ್ತು ಹೃದಯದ ಸಾತ್ವಿಕತೆ ಇದೆ ಎಂಬುದಾಗಿ ಕರ್ತನು ಹೇಳಿದನು. ಸಮರ್ಪಕವಾಗಿ ಸಾತ್ವಿಕತೆ ಅಂದರೆ ದೀನನು, ಸಾತ್ವಿಕತೆ ಅಂದರೆ ತಗ್ಗಿಸಿಕೊಂಡವನು. ಭೂಮಿಯ ಮೇಲೆ ತನ್ನ ಹಕ್ಕುಗಳಿಗಾಗಿ ಬಾಧ್ಯತೆಗಳಿಗಾಗಿ ಹೋರಾಟ ಮಾಡಿದಂಥವರಲ್ಲ. ನನ್ನಿಂದ ಕಲಿಯಿರಿ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು, ಸೌಮ್ಯ ಸ್ವಭಾವವುಳ್ಳವನು ಆಗಿರುವುದರಿಂದ ನನ್ನಿಂದ ಕಲಿತುಕೊಳ್ಳಿ. ಯಾರಿಂದ ಕಲಿತುಕೊಳ್ಳಬೇಕಂದ್ರೆ ನಾವು ಕರ್ತನಿಂದ ಕಲಿತುಕೊಳ್ಳಬೇಕು. ನಾವು ಕರ್ತನಿಂದ ಕಲಿತುಕೊಂಡಾಗ ಆತನ ನೊಗವನ್ನು ನಮ್ಮ ಮೇಲೆ ತೆಗೆದುಕೊಂಡು ನಾವು ನಡೆಯುವುದಕ್ಕೆ ಪ್ರಾರಂಭಿಸ್ತೇವೆ. ಆತನ ನೊಗ ಸಾತ್ವಿಕತೆಯನ್ನು ಕಲಿಸಿಕೊಡ್ತದೆ. ಆತನ ನೊಗ ದೀನ ಮನಸ್ಸನ್ನು ಕಲಿಸಿಕೊಡ್ತದೆ. ಆತನ ನೊಗ ಆತ್ಮಿಕತೆಯನ್ನು ನಡೆಸಿಕೊಡ್ತದೆ. ಒಂದು ಸೌಮ್ಯ ಸ್ವಭಾವವನ್ನು ಆತನು ನಮಗೆ ಕಲಿಸಿಕೊಡುವವನಾಗಿದ್ದಾನೆ. ಆ ಸೌಮ್ಯ ಸ್ವಭಾವ ನಮ್ಮ ಮನಸ್ಸಿನ ಒಳಗಡೆ ಯಾವುದೋ ಹೋರಾಟ ನಡೆಯುತ್ತಿದೆ ಎಂಬುವಂಥದ್ದಲ್ಲ, ಒಂದು ದೀನತೆಯನ್ನು ಕಲಿಸಿಕೊಡುವಂಥದ್ದನ್ನು ನಾವು ಅರಿಯಬೇಕಾಗ್ತದೆ. ಫಿಲಿಪ್ಪಿ 2ನೇ ಅಧ್ಯಾಯ 5ರಿಂದ 8 ನೀವು ನೋಡುವುದಾದರೆ, ಇಲ್ಲಿ ಕರ್ತನು 3 ಹಂತಗಳಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡು, 1 ಕರ್ತನು ಮನುಷ್ಯನಾದನು, 2 ಕರ್ತನು ಸೇವಕನಾದನು, 3 ಶಿಲುಬೆಯ ಮೇಲೆ ಅಪರಾಧಿಗಳ ಸಂಗಡ ಶಿಕ್ಷಿಸಲ್ಪಡುವುದಕ್ಕೆ ಸಿದ್ಧನಾದನು. ಇವು 3 ಹಂತಗಳು. ಈ 3 ಹಂತಗಳು ಒಬ್ಬ ದಾಸನ ರೂಪವನ್ನು ಧರಿಸಿದನು. ಮನುಷ್ಯರ ಕೈಯಿಂದ ಶಿಲುಬೆಯ ಮರಣವನ್ನು ಸಹ ಹೊಂದಲು ಸಿದ್ಧವಾದನು. ಆ ದೀನತೆಯ ಆದಿಯಲ್ಲಿ ನಾವು ನಡೆಯಬೇಕಾಗಿದೆ. ಯೇಸು 33 ವರ್ಷಗಳ ಕಾಲ ಈ ಭೂಮಿಯಲ್ಲಿ ಜೀವಿಸಿದರು. ಈ ಭೂಮಿಯಲ್ಲಿ ತಾಳ್ಮೆಯಿಂದ ಬದುಕಿದರು. ಅವಮಾನವನ್ನು, ಹಿಂಸೆಗಳನ್ನು ಸಹಿಸಿಕೊಂಡರು. ಈ ಅವಮಾನಗಳನ್ನು, ಹಿಂಸೆಯನ್ನು ಸಹಿಸಿಕೊಂಡ ರೀತಿಯನ್ನು ನೋಡಿದಂಥ ದೇವದೂತರು ಆಶ್ಚರ್ಯಪಟ್ಟಿರಬೇಕು. ಏಕೆಂದರೆ ಆತನ ಸ್ವಭಾವ ಆಗಿತ್ತು. ಆತನ ಸ್ವಭಾವವೇ ನಮ್ಮನ್ನು ಸಾತ್ವಿಕತೆಯಾಗಿ ನಡೆಸುವುದಕ್ಕೆ ಶಿಖರವಾಗಿತ್ತು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಒಪ್ಪಿಸಿಕೊಡ್ತೇನೆ ಸ್ವಾಮಿ. ದೇವರೇ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಪ್ಪ. ಏಸಪ್ಪ, ಯಾರ್ಯಾರು 7 ಲ್ಯಾಂಪ್ ಚಾನಲನ್ನು ನೋಡ್ತಾ ಇದ್ದಾರೋ ಅವರ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ.
ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ, ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ, ಅವರ ಕೆಲಸಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಯಾರ್ಯಾರಿಗೆ ಕೆಲಸ ಇಲ್ಲವೋ ಅವರಿಗೆ ಕೆಲಸಗಳು ಹುಡುಕಿಕೊಂಡು ಬರಲಿ ದೇವರೇ, ಸಹಾಯ ಮಾಡಪ್ಪ. ಯೇಸುವೇ ಆಶೀರ್ವದಿಸು, ಯೇಸುವೇ ಬಲಪಡಿಸು, ಯೇಸುವೇ ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್.